ನಮ್ಮ ರಾಜ್ಯದ ಒಬ್ಬ ಮಂತ್ರಿಯಾಗಿ ಹೋಗಿ ಮಂಡ್ಯ ಜಿಲ್ಲೆಯ ಒಬ್ಬ ಸಂಸದ ಕೇಂದ್ರದಲ್ಲಿ ಮಂತ್ರಿಯಾಗಿ ಒಳ್ಳೆ ಕೆಲಸ ಮಾಡಲಿ, ನಾವು ಸಂತೋಷ ಪಡ್ತೀವಿ, ಹೆಮ್ಮೆ ಪಡ್ತೀವಿ. ಇವತ್ತು ಈ ಮಳೆ ಹಾನಿಯಿಂದ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿದೆ. ಬಂದು ವಿಸಿಟ್ ಮಾಡ್ತಾರಲ್ಲ, ವಿಸಿಟ್ ಮಾಡೋದ್ರಿಂದ ದೊಡ್ಡಸ್ಗೆ ಅಲ್ಲ, ಒಂದಷ್ಟು ಹಣ ರಿಲೀಸ್ ಮಾಡಿಸ್ತೀವಿ. ಕರ್ನಾಟಕ ರಾಜ್ಯದಲ್ಲಿ ಇಷ್ಟೊಂದು ಮಳೆ ಹಾನಿ ಪ್ರದೇಶಕ್ಕೆ ಅತಿವೃಷ್ಟಿಗೆ ಕೇಂದ್ರ ಸರ್ಕಾರದಿಂದ ಹಣ ಬಿಡುಗಡೆ ಒಂದು ರಿಪೋರ್ಟನ್ನು ಒಂದಷ್ಟು ಅಧಿಕಾರಿಗಳನ್ನ ತರಿಸಿ ಒಂದು ವಾರದಲ್ಲಿ ಮಾಹಿತಿ ತಗೊಂಡು ಒಂದಷ್ಟು ಹಣ ಬಿಡುಗಡೆ ಮಾಡಿಸ್ತೀವಿ. ಆವಾಗ ನಾವು ಅಭಿನಂದನೆಯನ್ನು ಸಲ್ಲಿಸ್ತೀವಿ ಜೋಶಿಯರಿಗೆ ಮತ್ತು ಇವ್ರಿಗೆ. ಇಬ್ಬರು ಕ್ಯಾಬಿನೆಟ್ ಇದ್ದಾರಲ್ಲ, ಸೋಮಣ್ಣ ಮತ್ತು ಶೋಭಾ ಅವರು ಮತ್ತು ಇನ್ನೊಬ್ರು ಯಾರೋ ಇದ್ದಾರಲ್ಲ, ನಿರ್ಮಲಾ ಸೀತಾರಾಮನವರು ಮತ್ತು ಜೋಶಿಯವರು ಮತ್ತು ಕುಮಾರಸ್ವಾಮಿಯವರು 3 ಜನ ಕ್ಯಾಬಿನೆಟ್ ಮಂತ್ರಿ ಇದ್ದಾರೆ. ಇನ್ನಿಬ್ಬರು ಸೋಮಣ್ಣ ಮತ್ತು ಶೋಭಾ ಅವರು ಸ್ಟೇಟ್ ಮಂತ್ರಿ ಇದ್ದಾರೆ. ಇವರು 3 ಜನ ಕೂತು ಮಾತಾಡಿ ಒಂದು ಟೀಮ್ ಕಳಿಸಿ 2 ದಿವಸದೊಳಗಡೆ ರಿಪೋರ್ಟ್ ತೊಗೊಂಡು, ಅಥವಾ ನಾವು ರಾಜ್ಯ ಸರ್ಕಾರದಿಂದ ರಿಪೋರ್ಟ್ ತೊಗೊಂಡು ಒಂದಷ್ಟು ಈ ಬೆಳೆ ಹಾನಿ ಮತ್ತು ಈ ಕಟ್ಟಡ ಕುಸಿತಿರ್ತಕ್ಕಂಥದ್ದು, ರಸ್ತೆ ಹಾಳಾಗಿರ್ತಕ್ಕಂಥದ್ದು, ಇದಕ್ಕೆ ಒಂದಷ್ಟು ಹಣ ಬಿಡುಗಡೆ ಮಾಡಿಸಿದ್ರೆ ಆವಾಗ ನಾವು ಅಭಿನಂದನೆ. ಇವರು ಬಂದ್ಬಿಟ್ಟು ಈಗ ಮುಖ್ಯಮಂತ್ರಿಯವ್ರು ನೋಡಿದ್ರೆ ನಾಳೆ ಬೆಳಗ್ಗೆ ಹಣ ಕೊಡ್ಬೋದು ಅವರು ರಿಪೇರಿಗೆ, ಅವರಿಗೆ ಸ್ಟೇಟ್ ಗೌರ್ಮೆಂಟಲ್ಲಿ ಅವಕಾಶ ಇದೆ. ನಾನು ಹೋಗಿ KRSL ನೋಡಿದ್ರೆ ನಾನು ಒಬ್ಬ ಅಧಿಕಾರಿಗೆ ಹೇಳಿದ್ದು ಒಂದು ಸ್ವಲ್ಪ ತಕ್ಷಣ ಇಲಾಖೆನ ಕೆಲಸ ಮಾಡುವಂತ ಇರ್ಬೋದು. ಇವ್ರು ಯಾರಿಗೆ ಹೇಳ್ತಾರೆ? ನಮಗೆ ನೋಡಿ ಹಿಂಗಾಗಿದೆ ಅಂತ ರಾಜ್ಯ ಸರ್ಕಾರಕ್ಕೆ ಹೇಳ್ಬೋದು. ಅದಕ್ಕಿಂತ ಮುಖ್ಯವಾಗಿ ಇವ್ರಿಗೆ ಅವಕಾಶ ಇರೋದು ಕೇಂದ್ರ ಸರ್ಕಾರದಿಂದ ಹಣ ಬಿಡುಗಡೆ ಮಾಡಿದ್ರು. ಅದನ್ನು ಬಿಟ್ಬಿಟ್ಟು ನಾನು ಹೋಗಿದ್ದೆ ಚಲುವರಾಯಸ್ವಾಮಿಗಿಂತ ಮೊದಲು KRSಗೆ ಹೋಗಿದ್ದೆ, ಅಲ್ಲಿ ಯಾವುದೋ ಹಾಸನದಲ್ಲಿ ರಾಜಣ್ಣಗಿಂತ ಮೊದಲು ನಾನು ಹೋಗಿದ್ದೆ, ಇದರಲ್ಲೆಲ್ಲ ಕ್ರೆಡಿಟ್ ಸಿಕ್ಕು. ನೋಡ್ರಿ, ನಾನು ಏನು ಹೇಳ್ತೀನಿ ಅದನ್ನ ನೀವು ಆಗ್ತೀರಾ. ಅವರು ಅಧಿಕಾರಿಗಳು ಮುಂದಿನ ದಿನದಲ್ಲಿ ಆಗ್ತಕ್ಕಂಥ ಅನಾಹುತನ ರಾಜ್ಯದ ಪರವಾಗಿರಲಿಕ್ಕೆ ಅದನ್ನು ಮಾಡ್ಕೊಂಡಿದ್ದಾರೆ. ನಾನು ಹೇಳ್ಬಾರ್ದು ಹೇಳ್ತಾ ಇದ್ದೀನಿ. ರವಿಯವರು ನೆನೆ ಮಾತಾಡಿದ್ರು, ಬಾಬಣ್ಣವರು ಮಾತಾಡಿದ್ರು. ನೀರೀಗ ಆಲೇ 10ನೇ ತಿಂಗಳು ಬಿಟ್ಟಿದ್ದು ನಾವು ಜುಲೈ 10ಕ್ಕೆ, ಇವತ್ತು ಆಗಸ್ಟ್ 6. ನಿಲ್ಲಿಸಿಲ್ಲ, ನೀರನ್ನ ನಿಲ್ಲಿಸಿದ್ದೀವೇನಪ್ಪ? ನಿಲ್ಲಿಸಿಲ್ಲ. ನಾವು ಅರ್ಥ ಮಾಡ್ಕೊಳ್ಳಿ, ನಮ್ಮ ರೈತರು ಅರ್ಥ ಮಾಡ್ಕೋಬೇಕು. ನೀರು ಇಷ್ಟನ್ನೇ ಉಪಯೋಗಿಸ್ಕೋಬೇಕು ಅನ್ನೋದು ಇರುತ್ತೆ ಕೇಂದ್ರದಿಂದ ನಮ್ಮ ಇಲಾಖೆ. ನಾವು ಈಗ ಜಾಸ್ತಿನ ತೋರಿಸ್ಕೊಂಡ್ರೆ ಕೊನೆಯಲ್ಲಿ 2ನೇ ಬೆಳೆಗೆ ತೊಂದರೆ ಆಗುತ್ತೆ ಅಂತೇಳಿ ಅವ್ರು ಕಾನೂನು ಮಾಡಿದ್ರು. ಯಾವ ನೀರನ್ನು ನಿಲ್ಲಿಸಲ್ಲ, ಸಂಪೂರ್ಣವಾಗಿ ನೀರಿರುತ್ತೆ, ಉದ್ದಕ್ಕೂ ಯಾವುದೂ ನಿಲ್ಲಿಸಲ್ಲ ನೀರನ್ನು. 2ನೇ ಬೆಳೆಗೆ ನೀರು ತೊಂದರೆ ಆಗಬಾರ್ದು, ನಮ್ಮಲ್ಲಿ ಹೆಚ್ಚಿಗೆ ಉಪಯೋಗಿಸ್ಕೊಳ್ಳೋಕೆ ಅವಕಾಶ ಮಾಡಬೇಕು ಅನ್ನೋ ಕಾರಣಕ್ಕೆ ಅವ್ರು ಕೊಟ್ಟಿರ್ತಾರೆ. ದಯಮಾಡಿ ರೈತರಿಗೆ ಸಮಾಧಾನ ಹೇಳಿ. ನೀವು ರೈತರ ಏನಾದ್ರು ಒಂದು ಹೇಳಿದಾಗ 2 ಆಗೋದು ಬೇಡ. ನಾವು 2 ಮಾತಾಡಿ ನಮಗೆ ಮುಂದಿನ ದಿನದಲ್ಲಿ ಸಮಸ್ಯೆ ಆಗೋದು ಬೇಡ. ಏನು ಆತಂಕ. ಅವ್ರಿಗೆ ಸಂಪೂರ್ಣವಾಗಿ ನಾಟಿ ಹಾಕಲಿಕ್ಕೆ ಯಾವ ತೊಂದರೆನೂ ಕೊಡಲ್ಲ. ಎಲ್ಲ ನಾಟಿ ಆದಮೇಲೆ ಅವಶ್ಯಕತೆ ಇರೋ ನೀರನ್ನು ಕೊಡ್ತೀವಿ. ನಮ್ಮ ಉದ್ದೇಶ ಇರೋದು 2ನೇ ಬೆಳೆ ಮತ್ತು ಕಬ್ಬನ್ನು ಬೆಳಿಬೇಕು ಅನ್ನೋ ಆಸೆ ಇದೆ. ಅದಕ್ಕೋಸ್ಕರ ಕಾನೂನಿನಲ್ಲಿ ಏನು ಬೇಕೋ ಅದನ್ನು ಮಾಡ್ಕೊಂಡಿದ್ದಾರೆ, ಯಾವುದೂ ತೊಂದರೆ ಇಲ್ಲ.